ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಡ ನೀನ್ ಯಾಕೆ ಸುಮ್ಮನೆ ಕೂತಿದ್ಯಾ? ತಗೋ ನೀನ್ ಸಹ ಸ್ವಲ್ಪ ಕುಡಿಯೋಣ. ಅಣ್ಣ ಚಿತ್ರ ನೋಡಿ ಈಗಾಗಲೇ ಫುಲ್ ಟೈಟ್ ಆಗವ್ರೆ ಅಲ್ವೇರಿ ಅಣ್ಣ? ಏಯ್ ಮುಚ್ಕೊಂಡ್ ಕುಡಿಲ. ಅಣ್ಣ ನೀ ಏನ ಹೇಳು, ಈ ಚಿತ್ರದಾಗ ಬೋಸ್ ಅಂದ ಕಾಣಿಸ್ತಾ ಇದೆ ಕಣ. ಏಯ್ ಹೃದಯದಿಂದ ಬಿಡಿಸಿದ ಚಿತ್ರ ಅಂದ ಮ್ಯಾಕೆ ಸಂದಾಗೆ ಇರ್ತೈತಕ್ಕಲ್ಲ. ಅಣ್ಣ ಅತ್ತಿಗೆ ಹೃದಯ ಅಂತ ನೀನ್ ಮಾತ್ರ ಮಿಡಿತಾ ಇರ್ತಿ ಅಂತ ಅನ್ಕೊಂಡೆ. ಆದ್ರೆ ಈ ಚಿತ್ರ ನೋಡಿದ್ಮೇಲೆ ಗೊತ್ತಾಗ್ತುಂಟು ಆ ಅತ್ತಿಗೆ ಹೃದಯನು ನಿನ್ನ ಬಗ್ಗೆ ಯೋಚನೆ ಮಾಡ್ತುಂಟು ಅಂತ. ಲೇ ಅಣ್ಣ ಅತ್ತಿಗೆ ಲವ್ ಅಂದ್ರೆ ಏನ್ ಸುಮ್ಕೆ ಅನ್ಕೊಂಡೇನ್ಲ? ಇದು ಎಳ್ಳೆಳ್ಳು ಜನ್ಮದ ಲವ್, ಆಗಿಂದ ಅಣ್ಣ ಅತ್ತಿಗೆ ಅಣ್ಣ ನೀನ್ ಏನೇ ಹೇಳು, ಅತ್ತಿಗೆ ನಿನ್ ಚಿತ್ರನ ಸಖತ್ತಾಗ್ಬಿಡ್ತವ್ರೆ. ಅಲ್ಲ ಮರ ಮುಂಗುಸಿ, ನೀನಾಗ್ಬೋದು ಆಲ್ರೆಡಿ ಆ ಹುಡುಗಿನ ಅತ್ತಿಗೆ ಅಂತ ಕರೀತಿದೀಯ. ಲೇ ಅತ್ತಿಗೆ ಹೃದಯ ಆ ಹುಡುಗಿ ತಾವ ಐತೆ ಅಂದ್ರೆ ಅವರು ಅತ್ತಿಗೆನ ಕಲ. ಸುಮ್ಮನೆ ಹೇಳಿಲ್ವೇ ಮನ್ಸಾಗಿರೋ ಚಿತ್ರ ಬಿಡ್ಸು ಅಂದ್ರೆ ಅಣ್ಣನ ಚಿತ್ರ ಬಿಡ್ಸವ್ರೆ ಅಂತ. ಮನ್ಸಲ್ಲಿ ಯಾರಿದಾರೋ ಅವ್ರ ಚಿತ್ರನ್ ಬಿಡ್ಸು ಅಂದ್ರೆ ನಮ್ಮ ಅಕ್ಕ ನಿಮ್ ಚಿತ್ರನ್ ಬಿಡ್ಸಿದಾಳೆ. ಮನ್ಸಾಗಿರೋದೇ ಕಣ್ಣ ಕಾಣೋದಕ್ಕಲ್ಲ ಅಣ್ಣ. ಅತ್ತಿಗೆಗೆ ನಿನ್ ಮೇಲೆ ಫುಲ್ಲು ಲವ್ ಶುರು ಆಗೈತೆ. ಹೌದಣ್ಣ. ಹಂಗಂತ್ಯಾ? ಹೇಳೋದೇನಣ್ಣ, ನಿನ್ ಕೈಲೇ ಕಾಣಿಸ್ತೈತಲ್ಲ. ಆ ಹುಡುಗಿಲಿರೋ ಆಟು ನಿಮ್ ಜಪನೆ ಮಾಡ್ತೈತೆ ಅಣ್ಣ. ಏನೇ ಆಗ್ಲಿ ಇದು ಹಕ್ಕಿ ಇರೋದೇ ಅಲ್ವಾ? ಹೌದು. ನೋಡಿ, ನೀವೆಲ್ಲರೂ ಸೇರಿ ನಮ್ಮ ಮಾವನ್ ತಲೆ ಕೆಡ್ಸ್ಬೇಡಿ. ನೀವ್ ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ ಇಲ್ಲಿ. ಇಲ್ಲ ರಾಧಾ, ನಮ್ಮ ಹುಡುಗರು ಹೇಳ್ತಿರೋದು ದಿಟನಯ. ಮನ್ಸ್ನಾಗ ನಾನು ಇಲ್ಲ ಅಂದ್ರೆ ನಾನು ಚಿತ್ರ ಹೆಂಗ್ ಬಿಡ್ಸಕ್ಕಾಯ್ತದೆ? ನಮ್ಮ ಹೃದಯ ನನ್ಗೋಸ್ಕರನೇ ಮಿಡಿತೈತೆ. ಹಾಗಂತ ನೀನ್ ಇಡೀ ರಾತ್ರಿ ನಿದ್ದೆಗೆಟ್ಟು ಇಲ್ಲೇ ಕೂತಿರ್ಬೇಕು ಅನ್ಕೊಂಡಿದ್ಯಾ? ಅಣ್ಣ ನೀನ್ ಇಲ್ಲಿದ್ರು ಮನೆ ಒಳಗಡೆ ಹೋಗಿ ಮನಿ ಕಂಡ್ರು ಅತ್ತಿಗೆ ಹೃದಯ ಮಾತ್ರ ನಿನ್ನೇ ನೆನ್ಸ್ಕೊತಿರ್ತೈತೆ ಕಣ್ಣಿಲ್ಲ. ಹೌದನ್ಲ? ಹೂ ಅಣ್ಣ, ಪಕ್ಕ. ಅತ್ತಿಗೆ ಯಾವಾಗಲೂ ಅಣ್ಣನ ಜಪದಲ್ಲೇ ಇರ್ತಾರೆ, ಗೊತ್ತುಂಟಾ? ಇದು ಎಳ್ಳೆಳ್ಳು ಜನ್ಮದ ಲವ್, ಆಗಿಂದ ಅಣ್ಣನ ಎತ್ಕೊಂಡು ನಾನು ನಮ್ಮ ಮಗನೇ ನಮ್ಮವ್ರಿಗೆ ಭಯ ಪಡಿಸ್ತೀಯ? ಸಾಹೇಬ್ರು ಯಾವತ್ತೂ ನನ್ನ ಹತ್ರ ಆ ರೀತಿ ನಡ್ಕೊಂಡವ್ರೆ ಅಲ್ಲ. ಯಾಕೆ ಹೀಗೆ ನಡ್ಕೊಂಡ್ರು? ಟಿವಿ ಪ್ರೋಗ್ರಾಮ್ ಅಲ್ಲಿ ತೋರ್ಸೋಸ್ತಾರ ಫೋಟೋ ನೋಡ್ಬಾರ್ದು. ಹಾರ್ಟಲ್ಲಿ ಯಾರು ಇರ್ತಾರೋ ಅವ್ರ ಚಿತ್ರನ ಬಿಡಿಸ್ಬೇಕು. ನೋಡೋಣ ನೀನ್ ಹಾರ್ಟಲ್ಲಿ ಯಾರಿದ್ದಾರೆ ಅಂತ. ಸುಮಾ ಹೇಳಿದ್ದು ಮನ್ಸಲ್ಲಿರೋ ಚಿತ್ರ ಅಲ್ವಾ? ಹಾಗಾದ್ರೆ ನನ್ನ ಮನಸ್ಸಲ್ಲಿ
ಯಾಕಕ್ಕ ಏನಾಯ್ತು, ನಿದ್ದೆ ಬರ್ತಾ ಹಾಗೇನಿಲ್ಲ ಸುಮಾ. ಮತ್ತ ಆಗಿಂದ ನೋಡಿದ್ರೆ ಒದ್ದಾಡ್ತಿದ್ದೆ, ಈಗ ಎತ್ ಕೂತಿದ್ಯಾ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಸುಮಾ. ಸುಳ್ಳು ಹೇಳ್ಬೇಡ. ಭಾವ ನೀನ್ ಬಿಡಿಸಿರೋ ಚಿತ್ರನ ತಗೊಂಡೋದ್ರು ಅಂತ ಯೋಚನೆ ಮಾಡ್ತಿದ್ಯಾ ತಾನೇ? ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಲಿ? ಗೊತ್ತು ಬಿಡು. ಆದ್ರೂ ಅದು ಹೇಗಕ್ಕ ಕಣ್ಮುಚ್ಕೊಂಡು ಭಾವನ್ ಚಿತ್ರನ ಅಷ್ಟು ಚೆನ್ನಾಗಿ ಬಿಡಿಸಿದ್ಯಾ? ಸುಮಾ, ನನಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ಕಳ್ಳಿ, ಆಲ್ರೆಡಿ ನಿನ್ ನಿದ್ದೆ ಕೆಟ್ಟಿದೆ ಅಂತ ನನಗೆ ಗೊತ್ತಾಯ್ತು. ಹಾಗೇನಿಲ್ಲ, ನಾನು ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ಅಕ್ಕ, ನಿಜವಾಗ್ಲೂ ನಿದ್ದೆ ಬಂದಿದ್ಯಾ? ಹೂ ಕಣೆ, ನಿದ್ದೆ ಬರ್ತಿದೆ. ಎಣ್ಣೆ ತಾನೇ ಅಷ್ಟೆಲ್ಲ ಆಗೈತೆ, ಇವತ್ತು ಮತ್ತೆ ಮೆಸ್ ಓಪನ್ ಮಾಡ್ಬೇಕಾ? ರೋಡ್ಗಳು ಮತ್ತೆ ಬಂದ್ರೆ ಇವತ್ತು ಅಂಗಡಿ ಓಪನ್ ಮಾಡೋದು ಬೇಡ ಅಕ್ಕ. ಯಾವನು ಬಂದು ಎದುರಿಸ್ತಾನೆ ಅಂತ ನಾವು ಕೈ ಕಟ್ಕೊಂಡು ಕುತ್ಕೋಬೇಕಾ? ನಾವು ಎದುರ್ಕೋತೀವಿ ಅಂತಾನೆ ಅವ್ರು ನಮ್ಮನ್ನು ಎದುರಿಸ್ತಾ ಇರೋದು. ನಾವು ಯಾವ್ದಕ್ಕೂ ಜಗ್ಬಾರ್ದು. ನೀನ್ ತಗಿಲ. ನಿನ್ನೆ ಗಲಾಟೆಲಿ ನಮ್ಮ ಪುಣ್ಯಕ್ಕೆ ಮೆಸ್ಸೇಜ್ ಜಾಸ್ತಿ ಜನ ಇರಲಿಲ್ಲ, ಒಂದಿಬ್ಬರಿದ್ರು ಅಷ್ಟೇ. ವಾಗ್ಲಿ ಬಿಡ್ಲ, ಈಸ್ಯಾನ ಯಾರ್ ತಾವು ಹೇಳ್ಬೇಡ. ಈಸ್ಯ ಯಾರಿಗಾರು ಗೊತ್ತಾಗೋದ್ರೆ ಆಮ್ಯಾಕೆ ಮಸ್ತವ ಯಾರು ಬರಕ್ಕಿಲ್ಲ. ಸರಿ ಆಯ್ತು, ಬಾ ಎಲ್ಲ ಎತ್ತಿಡುಮ್ಮ. ಆಮ್ಯಾಕೆ ಇನ್ನೊಂದು ಇಸ್ಯ, ಈ ಇಸ್ಯ ಅಪ್ಪ ಹೆಂಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನೀವು ಯಾರಿಗೂ ಹೇಳಕ್ ಹೋಗ್ಬಿಡಿ. ಸಹನಾ, ನಿನ್ನೆ ತಾನೇ ಗಲಾಟೆ ಆಗಿದೆ, ಇವತ್ತಲ್ಲೇ ಮೆಸ್ ಓಪನ್ ಮಾಡಿದ್ರ. ಇನ್ಮೇಲೆ ನಿಮ್ಮ ಮೆಸ್ಸಿಗೆ ಚೆನ್ನಾಗಿ ಗಿರಾಕಿ ಬರಕ್ಕಿಲ್ಲ ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.